ವೆಲ್ಕಮ್ ಸ್ಟೂಡೆಂಟ್ಸ್. ಈಗ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಯೂನಿಟ್ ಈ ಸೆಷನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಸೆಷನ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ನಿಮಗೆ 12 ಸೆಷನ್ ವಿಡಿಯೋಸ್ಗಳನ್ನು ಕಲಿಸಿದ್ದೇನೆ. ಸೊ ಅಲ್ಲಿಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇದು ಸೆಕೆಂಡ್ ಚಾಪ್ಟರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹೇಳಿ. ಸೊ ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಇದು ಕೂಡ 12 ಸೆಷನ್ ಬರುತ್ತೆ. ಸೊ ವೆರಿ ಸಿಂಪಲ್ ಚಾಪ್ಟರ್. ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನೀವು ಕ್ಯಾಪಿಟಲ್ ಸ್ಟ್ರಕ್ಚರ್ ಮತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಮತ್ತೆ ವೇರಿಯಸ್ ಸೋರ್ಸಸ್ ಆಫ್ ಫಂಡ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈ ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲಿ ಏನೇನು ಬರುತ್ತೆ ಅದರದ್ದು ನೆಕ್ಸ್ಟ್ ಮೆಥಡ್ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂತೇಳಿ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಗ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಾವು ವೇರಿಯಸ್ ಸೋರ್ಸಸ್ ಆಫ್ ಫಂಡ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನಡೆಸಬೇಕಾದ್ರೆ ಅವರು ಯಾವ್ಯಾವ ಸೋರ್ಸಸ್ ಆಫ್ ಫಂಡ್ಸ್ಗಳನ್ನು ಪಡ್ಕೊಳ್ತಾರೆ ಅಂತೇಳಿ. ಸೊ ಮೇನ್ ಸೋರ್ಸಸ್ ಆಫ್ ಫಂಡ್ಸ್ ಯಾವ್ದು ಬರುತ್ತೆ ಅಂತಂದ್ರೆ ಒಂದು ಓನರ್ಸ್ ಫಂಡ್ ಬರುತ್ತೆ, ಇನ್ನೊಂದು ಬಾರೋಯಿಂಗ್ ಫಂಡ್ಸ್ ಬರುತ್ತೆ. ಸೊ 2 ಟೈಪ್ಸ್ ಆಫ್ ಫಂಡ್ಸ್ ಇರುತ್ತೆ. ಒಂದು ಓನರ್ಸ್ ಫಂಡ್ another one is borrowing funds. ಸೊ ಇದೆರಡು ಫಂಡ್ಸ್ಗಳು ನಾರ್ಮಲ್ ಫಂಡ್ಸ್ಗಳಂತೇಳಿ ನಾವು ಹೇಳ್ಬೋದು. ಸೊ ಈ ಓನರ್ಸ್ ಫಂಡ್ಸ್ ಅಲ್ಲಿ ಮೇನ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಒಂದು ಈಕ್ವಿಟಿ ಶೇರ್ಸ್ ಬರುತ್ತೆ. ಸೆಕೆಂಡ್ ಒನ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಪ್ರಿಫರೆನ್ಸ್ ಶೇರ್ 2 ಫಂಡ್ಸ್ ನಾರ್ಮಲಿ ಓನರ್ಸ್ ಫಂಡ್ ಅಲ್ಲಿ ಬರುತ್ತೆ. ಅಂಡ್ ಆಲ್ಸೋ ಸಮಟೈಮ್ಸ್ ಡಿವೆಂಚರ್ಸ್ ಕೂಡ ಓನರ್ಸ್ ಫಂಡ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಬಾರೋಡ್ ಫಂಡ್ಸ್ ಅಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಏನಿರುತ್ತೆ ಅದು ಬಾರೋಡ್ ಫಂಡ್ಸ್ ಅಲ್ಲಿ ಬರುತ್ತೆ. ಲಾಂಗ್ ಟರ್ಮ್ ಲೋನ್ಸ್ ಅದು ಬಿಟ್ಟು ಲಾಂಗ್ ಟರ್ಮ್ ಲೋನ್ಸ್ ಬರುತ್ತೆ. ಲಾಂಗ್ ಟರ್ಮ್ ಲೋನ್ಸ್ ಆದ್ಮೇಲೆ ಸೊ ನಾರ್ಮಲಿ ಬಾರೋಡ್ ಫಂಡ್ಸ್ ಅಲ್ಲಿ ಬಾಂಡ್ಸ್ ಬರುತ್ತೆ. ಬಾಂಡ್ಸ್, ಡಿಬೆಂಚರ್ಸ್, ನಾರ್ಮಲಿ ಈ ಫಂಡ್ಸ್ಗಳು ಓನರ್ಸ್ ಫಂಡ್ಸ್ ಅಲ್ಲಿ ಮತ್ತೆ ಬಾರೋಡ್ ಫಂಡ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಈಕ್ವಿಟಿ ಫಂಡ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ ಫಂಡ್ಸ್, ಸೊ ಈ ಮುಖಾಂತರ ನಾವು ಸೋರ್ಸಸ್ ಆಫ್ ಫಂಡ್ಸ್ ಗಳನ್ನ ತಗೊಳ್ತೀವಿ. ಬಾರೋಡ್ ಫಂಡ್ಸ್ ಮತ್ತೆ ಲಾಂಗ್ ಟರ್ಮ್ ಲೋನ್ಸ್ ಗಳನ್ನ ನಾವು ಅಥವಾ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ ಗಳನ್ನ ಇಶ್ಯೂ ಮಾಡಿ ಫಂಡ್ಸ್ ಅನ್ನ ರೈಸ್ ಮಾಡ್ತೀವಿ. ಇದು ಎಲ್ಲ ಫಂಡ್ಸ್ ಗಳನ್ನ ರೈಸ್ ಮಾಡಿದ ಮೇಲೆ ಕೂಡ ನಾವು ಈ ಒಂದು ಫಂಡ್ಸ್ ಗಳಿಗೆ ನಾವು ರಿಟರ್ನ್ಸ್ ಅನ್ನ ಕೊಡ್ತೀವಿ. ಸೊ ಈಕ್ವಿಟಿ ಶೇರ್ಸ್ ಅವರಿಗೆ ನಾವು ರಿಟರ್ನ್ಸ್ ಅನ್ನ ಕೊಡಬೇಕಾಗುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಅವರಿಗೆ ರಿಟರ್ನ್ ಅನ್ನ ಕೊಡಬೇಕಾಗುತ್ತೆ. ಸೊ ಇವರೆರಡು ಫಂಡ್ಸ್ ಅವರಿಗೆ ರಿಟರ್ನ್ಸ್ ಕೊಡಬೇಕಾಗುತ್ತೆ. ಮತ್ತೆ ಈ ಬಾರೋಡ್ ಫಂಡ್ಸ್ ಏನಿರುತ್ತೆ ಇದು ಲಾಂಗ್ ಟರ್ಮ್ ಲೋನ್ ತಗೊಂಡಿರ್ತೀವಿ, ಬ್ಯಾಂಕ್ ಇಂದ ಇರ್ಬೋದು, ಫೈನಾನ್ಸ್ ಕಂಪನಿಗಳಿಂದ ಇರ್ಬೋದು, ಅಥವಾ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡಿ ನಾವು ಫಂಡ್ಸ್ ಗಳನ್ನ ರೈಸ್ ಮಾಡಿರ್ತೀವಿ. ಬಾಂಡ್ಸ್ ಅಥವಾ ಡಿವೆಂಚರ್ಸ್ ಗಳನ್ನ ಡೈರೆಕ್ಟ್ ಆಗಿ ಪಬ್ಲಿಕ್ ಗಳಿಗೆ ಇಶ್ಯೂ ಮಾಡಿ ಅವ್ರಿಗೆ ನಾವು ಇಷ್ಟು ವರ್ಷ ಆದ್ಮೇಲೆ ನಿಮ್ಗೆ ಬಾಂಡ್ಸ್ ನ ರಿಟರ್ನ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರ್ತೀವಿ. ಸೊ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅವರಿಗೆ ನಾವು ರಿಟರ್ನ್ಸ್ ಕೊಡ್ತೀವಿ.
ನಾರ್ಮಲಿ ಅದನ್ನ ನಾವು ಡಿವಿಡೆಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಲ್ಲಿ ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ಇವರಿಗೆ ನಾವು ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ಡಿಬೆಂಚರ್ಸ್ ಅವರಿಗೆ ನಾವು ಕೊಡುವಂಥದ್ದು ಇಂಟ್ರೆಸ್ಟ್. ಇಲ್ಲಿ ಇವ್ರಿಗೆ ಡಿವಿಡೆಂಡ್ಸ್ ಕೊಡ್ತೀವಿ, ನೆಕ್ಸ್ಟ್ ಇವ್ರಿಗೆ ನಾವು ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನು ನಾವು ಬಿಸ್ನೆಸ್ ಆರ್ಗನೈಸೇಷನ್ಸ್ ಗಳಿಗೆ ಫೈನಾನ್ಸ್ ತಗೊಳ್ತೀವಿ ಅವ್ರಿಗೆ ನಾವು ರಿಟರ್ನ್ಸ್ ರೂಪದಲ್ಲಿ ಏನಾದರೂ ಕೊಡಲೇಬೇಕು. ಸೊ ದಟ್ ಈಸ್ ಡಿವಿಡೆಂಡ್. ಅದೇ ರೀತಿ ನಾವು ಲಾಂಗ್ ಟರ್ಮ್ ಲೋನ್ಸ್ ಬ್ಯಾಂಕ್ಸ್ ಫೈನಾನ್ಸ್ ಕಂಪನಿ ತಗೊಂಡಿರ್ತೀವಿ, ಬಾಂಡ್ಸ್ ಡಿಬೆಂಚರ್ಸ್ ತಗೊಂಡಿರ್ತೀವಿ, ನಾವು ಅವ್ರಿಗೆ ಇಂಟ್ರೆಸ್ಟ್ ಅನ್ನ ಕೊಡಲೇಬೇಕು. ಸೊ ಇಲ್ಲಿ ನಾವು ಈ ಡಿವಿಡೆಂಡ್ಸ್ ಕೊಡೋಕೆ ನಾವು ಈಕ್ವಿಟಿ ಶೇರ್ಸ್ ಅನ್ನ, ಪ್ರಿಫರೆನ್ಸ್ ಶೇರ್ಸ್ ಅನ್ನ, ಫೈನಾನ್ಸ್ ಅನ್ನ ಹೇಗೆ ನಾವು ಅದನ್ನ ಯುಟಿಲೈಸ್ ಮಾಡ್ತೀವಿ. ಸೊ ಯುಟಿಲೈಸ್ ಮಾಡಿ ನಾವು ನಮ್ಮ ಬಿಸ್ನೆಸ್ ಅನ್ನ ನಡೆಸಬೇಕು, ಜೊತೆಗೆ ಇವರಿಗೆ ರಿಟರ್ನ್ಸ್ ಅನ್ನ ಕೊಡಬೇಕು. ಆ ರಿಟರ್ನ್ಸ್ ಕೊಡ್ಲಿಕ್ಕೆ ನಾವು ನಮ್ಮ ಫಂಡ್ಸ್ ಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡಿ ಅರ್ನ್ ಮಾಡ್ತೀವಿ, ಫಂಡ್ಸ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿ ಅರ್ನ್ ಮಾಡ್ತೀವಿ. ಮತ್ತೆ ಅದರಲ್ಲಿ ನಾವು ಇಷ್ಟು ಮಿನಿಮಮ್ ಡಿವಿಡೆಂಡ್ಸ್ ರೂಪದಲ್ಲಿ, ಇಂಟ್ರೆಸ್ಟ್ ರೂಪದಲ್ಲಿ ನಾವು ಯಾರು ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರಿಗೆ ಕೊಡಬೇಕಾಗುತ್ತೆ. ಆ ಮಿನಿಮಮ್ ರಿಟರ್ನ್ಸ್ ನಾವು ಏನು ಅರ್ನ್ ಮಾಡಿ ಈ ಓನರ್ಸ್ ಅವ್ರಿಗೆ ಮತ್ತೆ ಈ ಬಾರೋವರ್ಸ್ಗೆ ಕೊಡ್ತೀವಿ, ದಟ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ ಸ್ಟೂಡೆಂಟ್ಸ್, ಇದೆರಡು ಸೇರಿದ್ರೆ ನಾವು ಏನು ಮಿನಿಮಮ್ ಅವ್ರಿಗೆ ಏನು ಕೊಡ್ತೀವಿ, ಸೊ ಮಿನಿಮಮ್ ಏನು ರಿಟರ್ನ್ಸ್ ನ ಕೊಡ್ತೀವಿ ಅಷ್ಟನ್ನು ನಾವು ಅರ್ನ್ ಮಾಡಿ ಕೊಡುವಂಥದ್ದು. ಸೊ ದಟ್ ಈಸ್ ದ ಕ್ಯಾಪಿಟಲ್ಗೆ ನಾವು ಅರ್ನ್ ಮಾಡ್ತಿರುವಂತಹ ಒಂದು ಕಾಸ್ಟ್. ಓಕೆ, ಸೊ ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದಿಸ್ ಚಾಪ್ಟರ್. ನಾವು ನಮ್ಮ ಫಂಡ್ಸ್ಗಳನ್ನ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿ, ಸೊ ಅದಕ್ಕೆ ಒಳ್ಳೆ ರಿಟರ್ನ್ಸ್ ಅನ್ನ ಅರ್ನ್ ಮಾಡ್ತೀವಿ. ಅರ್ನ್ ಮಾಡಿ ನಾವು ಯಾರ ಹತ್ರ ನಾವು ಇನ್ವೆಸ್ಟ್ಮೆಂಟ್ ತಗೊಂಡಿರ್ತೀವಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ಕೊಡಬೇಕು ಅಥವಾ ಅವರಿಗೆ ರಿಟರ್ನ್ಸ್ ಅನ್ನ ಕೊಡಬೇಕು. ಸೊ ಆ ರಿಟರ್ನ್ಸ್ ಅನ್ನ ಅಥವಾ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಪೇಮೆಂಟ್ ಮಾಡುವಂಥದನ್ನ ಕ್ಯಾಲ್ಕುಲೇಷನ್ ಮಾಡುವಂಥದನ್ನ ಸೊ ವಿಲ್ ಕಾಲ್ ಇಟ್ ಆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ನಾರ್ಮಲಿ ಫಾರ್ ಎಕ್ಸಾಂಪಲ್ ಈಗ 100 ರೂಪೀಸ್ ನಾವು ಶೇರ್ಸ್ ಇಂದ ತಗೊಂಡಿದ್ರೆ, ಸೊ 100 ರೂಪೀಸ್ಗೆ ನಾವು 20% ರಿಟರ್ನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿರ್ತೀವಿ. ಸೊ 100 ರೂಪೀಸ್ಗೆ 20% ಇಕ್ವಲ್ 20 ರೂಪೀಸ್. ಸೊ ದಟ್ ಈಸ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್. ಓಕೆ, ಸೊ ಇಲ್ಲಿ 100 ರೂಪೀಸ್ ಇಂಟು 20% ಅಂತ ಹೇಳಿದ್ರೆ, ಸೊ ನಾವು ಇವರಿಗೆ 20 ರೂಪೀಸ್ ಪೇಮೆಂಟ್ ರಿಟರ್ನ್ಸ್ ಕೊಡ್ತೀವಿ. ಆ 20 ರೂಪೀಸ್ ಏನಿದೆ ದಟ್ ಈಸ್ ದ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಅದೇ ರೀತಿ ಪ್ರಿಫರೆನ್ಸ್ ಶೇರ್ಸ್ ಕೂಡ ಸೇಮ್ ಇದೇ ರೀತಿ ಕ್ಯಾಲ್ಕುಲೇಷನ್, ಎಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ, ಸೊ ದಟ್ ಈಸ್ ದ ಕಾಸ್ಟ್, ಅವರಿಗೆ ನಾವು ಕೊಡ್ತಿರುವಂತಹ ಒಂದು ರಿಟರ್ನ್ಸ್, ದಟ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ನಮಗೆ ಅಲ್ಲಿ ಅಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಾರ್ಮಲಿ ಅದೇ ರೀತಿ ಲಾಂಗ್ ಟರ್ಮ್ ಲೋನ್ಸ್ ಗಳಿಗೆ ಮತ್ತೆ ಡಿಬೆಂಚರ್ಸ್ ಗಳಿಗೆ ಕೂಡ ಇದೇ ರೀತಿ ಆಗುತ್ತೆ. ನಾರ್ಮಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವ್ರ ಹತ್ರ ಒಂದು 100 ರೂಪೀಸ್ ತಗೊಂಡಿದ್ರೆ ನಾವು, ಸೊ ಇವರಿಗೆ ಒಂದು 10% ರಿಟರ್ನ್ ಅನ್ನ ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ ಅಂತೇಳಿ ಹೇಳಿರ್ತೀವಿ. ಸೊ 10% ರಿಟರ್ನ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪೇ 10 ರೂಪೀಸ್. ಸೊ ಇನ್ಕ್ಲೂಸಿವ್ ಆಫ್ ಎಷ್ಟು ತಗೊಂಡಿರ್ತೀವಿ ಅಷ್ಟು. ಸೊ ಟೋಟಲಿ ಒಂದು 5 ಇಯರ್ಸ್ ಆದ್ಮೇಲೆ 10 ಇಯರ್ಸ್ ಆದ್ಮೇಲೆ ಸೊ ವಿ ಹ್ಯಾವ್ ಟು ಪೇ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಅಥವಾ ಫ್ಲಾಟ್ ಇಂಟ್ರೆಸ್ಟ್ ಏನ್ ಕೊಡ್ತೀವಿ ಅದನ್ನ ನಾವು ಟೋಟಲಿ ಇಷ್ಟನ್ನ ನಾವು ಅವರಿಗೆ ಕೊಡ್ಬೇಕಾಗತ್ತೆ. 110 ರೂಪೀಸ್ ಅಷ್ಟು ಕೊಡ್ಬೇಕಾಗತ್ತೆ. ಸೊ ಈ 10 ರೂಪೀಸ್ ಏನಿದೆ, ಈ 10 ರೂಪೀಸ್ ಇಲ್ಲಿ ಕಾಸ್ಟ್ ಆಗುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಟಾಪಿಕ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ಗೆ ಎಷ್ಟು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದ್ರದ್ದು ಎಷ್ಟು ಕಾಸ್ಟ್ ಆಗಿದೆ ನಮಗೆ, ವೆದರ್ ಇಟ್ ಈಸ್ ನಮಗೆ ಪ್ರಾಫಿಟಬಲ್ ಆಗಿದೆಯಾ ಅಥವಾ ಅದು ನಮಗೆ ದುಬಾರಿ ಆಗಿದೆಯಾ, ಅದು ಲಾಸ್ ಆಗಿದೆಯಾ, ನಾವು ಕೊಡ್ತಿರುವಂತ ಇಂಟ್ರೆಸ್ಟ್ ಏನಿದೆ ಅಥವಾ ನಾವು ಕೊಡ್ತಿರುವ ರಿಟರ್ನ್ಸ್ ಏನಿದೆ ಅದು ನಮಗೆ ನಾವು ಅರ್ನ್ ಮಾಡೋಕ್ಕಿಂತ ಜಾಸ್ತಿ ಕೊಡ್ತಾ ಇದೀವಿ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಎಷ್ಟು ಪರ್ಸೆಂಟೇಜ್ ನಾವು ಕಾಸ್ಟ್ ಕೊಡ್ತಾ ಇದೀವಿ ನಮ್ಮ
ಇಂಟ್ರೆಸ್ಟ್ಗೆ ಅಂತೇಳಿ. ಸೊ ದಿಸ್ ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಲಾಸ್ಟ್ ಸೆಮಿಸ್ಟರ್ಗೆ ಕಲ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಮುಖಾಂತರ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಂತ ಹೇಳಿದ್ರೆ, ಸೊ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಡೆಟ್ ಮತ್ತೆ ಈಕ್ವಿಟಿ ರೇಷಿಯೋ. ಸೊ ಡೆಟ್ ಎಷ್ಟು ಇರಬೇಕು, ಎಷ್ಟು ಪರ್ಸೆಂಟೇಜ್ ಇರಬೇಕು, ಈಕ್ವಿಟಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದನ್ನ ರೇಷಿಯೋ ಮುಖಾಂತರ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಡೆಟ್ ಅಂತ ಹೇಳಿದ್ರೆ ನಾವು ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಡೆಟ್ ಅಲ್ಲಿ ತಗೊಳ್ಬೇಕು, ಎಷ್ಟು ಪರ್ಸೆಂಟೇಜ್ ನಾವು ಈಕ್ವಿಟಿ ತಗೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಈ ಡಿಸಿಷನ್ ಮೇಲೆ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ನಾವು ನೆಕ್ಸ್ಟ್ ಅದನ್ನ ನಮಗೆ ಆರ್ಗನೈಸೇಷನ್ಗೆ ಒಂದು ಪ್ರಿಫರೇಬಲ್ ಆದಂತ ಕಾಸ್ಟ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಮುಖಾಂತರ ಅಂಡ್ ಆಲ್ಸೋ ಥ್ರೂ ಕ್ಯಾಪಿಟಲ್ ಬಜೆಟಿಂಗ್. ಸೊ ಈ ಕ್ಯಾಪಿಟಲ್ ಬಜೆಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಸೊ ಎಷ್ಟು ನಾವು ಎಲ್ಲಿ ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಲಾಂಗ್ ಟರ್ಮ್ ಬಜೆಟ್ಸ್ಗಳಿಗೆ ಎಷ್ಟು ನಾವು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಕ್ಯಾಪಿಟಲ್ ಬಜೆಟಿಂಗ್ ಮುಖಾಂತರ ನಾವು ಮಾಡ್ತೀವಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಮುಖಾಂತರ ಡೆಟ್ ಎಷ್ಟಿರಬೇಕು, ಈಕ್ವಿಟಿ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅದಾದ್ಮೇಲೆ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರ್ತಾ ಇದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅಂಡ್ ಆಲ್ಸೋ ಕಾಸ್ಟ್ ಆಫ್ ಕ್ಯಾಪಿಟಲ್ ನಮಗೆ ಕಂಪನಿಗೆ ಪ್ರಿಫರೇಬಲ್ ಆಗಿದೆಯಾ ಅನ್ನೋದನ್ನ, ಸೊ ಇದೆರಡು ಆಸ್ಪೆಕ್ಟ್ಗಳು ಕ್ಯಾಪಿಟಲ್ ಸ್ಟ್ರಕ್ಚರ್ಗಳು, ಕ್ಯಾಪಿಟಲ್ ಬಜೆಟಿಂಗ್ಗಳು ಡಿಸೈಡ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ರೀಫ್ ಥಿಂಗ್ಸ್. ಸೊ ಇಲ್ಲಿ notes here. So cost of capital is the annual payment payable by a company on the long term securities issued. So the cost of capital is the annual payment. So annually we are paying to the investments the long term securities issued. Long term securities issue securities, long-term securities includes equity shares, preference shares, and debentures, bonds. That will come under long-term securities. It will be the dividend payable on the ownership funds like equity shares or preference shares. So ಇದು ಪ್ರಿಫರೆನ್ಸ್ ಶೇರ್ಸ್ ಅಥವಾ ಡಿವಿಡೆಂಡ್ಸ್ಗಳು ಆಗಿರುತ್ತೆ. ಈಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ನಲ್ಲಿ ಕೊಡುವಂತಹ ಡಿವಿಡೆಂಡ್ಸ್ ಆಗಿರ್ಬೋದು, ಅಥವಾ ಇಟ್ ಮೇ ಆಲ್ಸೋ ಬಿ ದ annual interest payable on debt securities like debentures or bonds. And also it may also includes payment of interest on debentures and bonds. Till here defines, so till here our define ಮಾಡ್ತಾನಂದ್ರೆ an average of costs of a company's various types of capital, ordinary shares, preference shares, debentures, bonds, loans, retained profit, and so on. So the costs of a company on these aspects, ordinary shares, preference shares, debentures, bonds, loans, retained profit, and so on. So retained profit, so ಇಲ್ಲಿ ಇವರು ಒಂದು ರಿಟರ್ನ್ ಪ್ರಾಫಿಟ್ ಎಕ್ಸ್ಟ್ರಾ ವರ್ಡ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಸರ್ಪ್ಲಸ್. ಸೊ ಸರ್ಪ್ಲಸ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ, ಅದರಲ್ಲಿ ಎಷ್ಟು ನಮಗೆ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಎಷ್ಟು ಅದರಲ್ಲಿ ರಿಟರ್ನ್ಸ್ ಬರುತ್ತೆ, ದಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ is defined in another sense. John J. Hampton defined it as the rate of return the firm requires from investment in order to increase the value of the firm in the marketplace. So in the market place ನಲ್ಲಿ ಒಂದು ಕಂಪನಿಯ ವ್ಯಾಲ್ಯೂ ಇನ್ಕ್ರೀಸ್ ಮಾಡಲಿಕ್ಕೆ ಅದು ಯಾವ ರೀತಿ ಅದು ತನ್ನ ಇನ್ವೆಸ್ಟ್ಮೆಂಟ್ ಮುಖಾಂತರ ರಿಟರ್ನ್ಸ್ ಅನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರುತ್ತೆ ಅಂತ ಹೇಳಿ ನಾನು ಕೂಡ ಹೇಳ್ತಿದ್ದಾನೆ. As per this definition, it is the rate of return needed to maintain the market price of equity shares. So we can see this market rate in the stock exchanges. So we need to maintain a good market price of equity shares in the stock exchanges. So that's why we need to get good returns for the our investments. In other words, it is a return the market is expecting on its investment
in the company's securities. This is a very narrow definition. For securities like preference shares, bonds, and debentures, dividend or interest payable is fixed. So because equity shares only gives returns on the basis of market price, that is listed in the stock exchange. Other securities like preference shares, that is fixed percentage of dividend is payable, and also bonds and debentures, that is also includes a fixed rate of interest. So only the equity shares, that only depends upon the market price. So this definition is very narrow, so limited to only equity shares. They are saying, okay. So there is no question of market expecting a particular return to determine the market price. This definition can hold good for cost of equity shares and not cost of capital. So this definition is only particularly good for cost of equity shares and not for all the security. So similar levels of cost of capital. Long-term securities create a long-lasting impact on the cash flow of the company. So long-term securities create a long-lasting impact on the cash flow of companies. ಸೊ ನಾವು ಎಷ್ಟು ಈಗ ಲಾಂಗ್ ಟರ್ಮ್ ಸೆಕ್ಯೂರಿಟಿಗಳು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸೊ ಫ್ಯೂಚರಿಗೆ ಅದರಿಂದ ನಮಗೆ ರಿಟರ್ನ್ಸ್ ಬರುವಂಥದ್ದು, ಕ್ಯಾಶ್ ಫ್ಲೋ ಬರುವಂಥದ್ದು ಅದನ್ನು ಡಿಸೈಡ್ ಮಾಡುತ್ತೆ. ರಾಂಗ್ ಕ್ಯಾಪಿಟಲ್ ಮಿಕ್ಸ್ ರಿಸಲ್ಟಿಂಗ್ ಇನ್ ಕಂಪಲ್ಸರಿ ಪೇಮೆಂಟ್ ಆಫ್ interest may render a company permanently unable to make profit. So if your capital structure is not good, means if you are not making a good capital structure and if you are taking a heavy amount of debt, so and we are paying a heavy amount of interest to the debenture holders, bonds and loans, so then the company may not able to earn good profits. So as different securities have different matrix of merits and demerits, there is a need to select an optimal mix. So we need to select an optimal mix of securities. So optimal mix is the better mix of capital structure. So that is the better mix of debts, equity shares, preference shares, bonds, loans, everything. So companies which have cash rich like software companies and family-owned firms prefer a zero debt capital structure. So that is their opinion. This will not impose any fixed and compulsory cash outflows towards interest payment. ಕೆಲವೊಂದು ಕಂಪನಿಗಳು, ಸಾಫ್ಟ್ವೇರ್ ಕಂಪನೀಸ್ಗಳು ಲೋನ್ಗಳನ್ನು ಜಾಸ್ತಿ ಹೆಚ್ಚು ಪ್ರಿಫರ್ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕೊಡುವಂತ ಒಂದು ಇಂಟ್ರೆಸ್ಟ್ ಇರಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಫಿಕ್ಸ್ಡ್ ರೇಟ್ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇದ್ರೆ ಅಲ್ಲಿ ಕ್ಯಾಶ್ ಫ್ಲೋ ಔಟ್ ಫ್ಲೋ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕಂಪನಿ ಪ್ರಿಫರ್ ಮಾಡಲ್ಲ ಅಂತೇಳಿ ಆ ಥರ ಕಂಪನಿಗಳು ಕೊಟ್ಟಿದ್ದಾರೆ. ಏರ್ ಡೆಟ್ ಕಾಂಪೊನೆಂಟ್ ಇನ್ಕ್ರೀಸಸ್ ಡೆಟ್ ಇಕ್ವಿಟಿ ರೇಷಿಯೋ ಇಸ್ ನಾಟ್ ಕನ್ಸಿಡರ್ಡ್ ಡಿಸೈರಬಲ್. ಸೊ ಜಾಸ್ತಿ ಇಂಟ್ರೆಸ್ಟ್ ಕೊಡುವಂತಹ, ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಇನ್ನು ಒಂದು ಕಂಪನಿಗೆ ಡಿಸೈರಬಲ್ ಆಗಿರುವುದಿಲ್ಲ. ಸೊ ಇಟ್ ಈಸ್ ಬೆನಿಫಿಷಿಯಲ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್ ಇಂಪ್ಲಿಕೇಶನ್. ಇಟ್ ಈಸ್ adversely affects the borrowing capacity of the firm. ಸೊ ಟ್ಯಾಕ್ಸ್ ಒಂದು ಉಳಿಸ್ಲಿಕ್ಕೋಸ್ಕರ ಇಂಡಸ್ಟ್ರೀಸ್ಗಳು, ಕಂಪನೀಸ್ಗಳು ಡೆಟ್ಗಳನ್ನು ತಗೊಳ್ಬೋದು. ಬಟ್ ಇದು ಕಂಪನಿಯ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಕೂಡ ಉಂಟು ಮಾಡುವ ಸಾಧ್ಯತೆಗಳು ಇರುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಅನ್ ಇಂಪಾರ್ಟೆಂಟ್ ಮೆಜರ್ ಟು ಡಿಟರ್ಮೈನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ಸೊ ಓವರ್ ಆಲ್ ಏನಂತ ಹೇಳಿದ್ರೆ ಸಿಗ್ನಿಫಿಕೆನ್ಸ್ ಏನಂತ ಹೇಳ್ತಾರೆ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡಿ ವೆದರ್ ನಾವು ತಗೊಂಡಿರುವಂತಹ ಇನ್ವೆಸ್ಟ್ಮೆಂಟ್ಗಳು ಬಿಸ್ನೆಸ್ಸಿಗೆ ಪೂರಕವಾಗಿದೆ, ಪ್ರಾಫಿಟೇಬಲ್ ಆಗ್ತಾ ಇದೆ ಅನ್ನೋದನ್ನು ನಾವು ಆಗಿದ್ದಾಗೆ ತಿಳ್ಕೊಳ್ಬೇಕಾಗುತ್ತೆ. ಕೆಲವೊಂದು ಲಾಸ್ ಆಗ್ತಿರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ನಾವು ಪ್ರಾಫಿಟೇಬಲ್ ಆಗುವಂಥ ಇನ್ವೆಸ್ಟ್ಮೆಂಟ್ ಕಡೆ, ಸ್ಟ್ರಕ್ಚರ್ ಕಡೆ ತಗೊಳ್ಬೇಕಾಗುತ್ತೆ. ಓನ್ಲಿ ಡೆಟ್ ತಗೊಳ್ಳುವಂಥದ್ದಲ್ಲ, ಓನ್ಲಿ ಈಕ್ವಿಟಿ ತಗೊಳ್ಳುವಂಥದ್ದಲ್ಲ, ಓನ್ಲಿ ಪ್ರಿಫರೆನ್ಸ್ ಶೇರ್ಸ್ ತಗೊಳ್ಳುವಂಥದ್ದಲ್ಲ. ಸೊ ದೇರ್ ಶುಡ್ ಬಿ ಎ ಮಿಕ್ಸ್ ಆಫ್ capital structure, and also according to the nature of the business we have to change our capital structure. So idella capital structure mukantara ನಾವು regularly we have to measure the determine the profitability of the capital. Then we can analyze the profitability of the firm. So components of cost of capital. Cost of capital is a comprehensive term
representing the annual payments made on different type of long-term securities. The most important component of cash cost of capital are listed below. ಸೊ ನಾವು ಈ ಚಾಪ್ಟರ್ನಲ್ಲಿ ಏನು ಕಲಿತಾ ಇದ್ದೀವಿ ಅಂತಂದರೆ ಕಾಂಪೊನೆಂಟ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಯಾವ್ಯಾವುದೆಲ್ಲ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಒಂದು ಕಾಸ್ಟ್ ಆಫ್ ಈಕ್ವಿಟಿ ಇದೆ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಕಾಸ್ಟ್ ಆಫ್ ಡೆಟ್, ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಸೊ ಈ ಮೂರು ಆಸ್ಪೆಕ್ಟಲ್ಲಿ ನಾವು ಈ ಚಾಪ್ಟರ್ಲಿ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕ್ವಶನ್ಸ್ ಏನಾಗ್ತದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಒಂದು ಕಾಸ್ಟ್ ಆಫ್ ಈಕ್ವಿಟಿ ಮೇಲೆ ಎಷ್ಟು ಕಾಸ್ಟ್ ಆಗಿದೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಕಾಸ್ಟ್ ಆಫ್ ಡೆಟ್ಸ್. ಅದು ಡೆಟ್ ಯಾವುದು ಬರುತ್ತೆ ಅಂದರೆ ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಓಕೆ, so next one is important one. First one is we are going to study what is cost of equity. So you can class with cost of in session ಅಲ್ಲಿ cost of equity ಏನು ಅಂತ ಹೇಳಿ ತಿಳ್ಕೊಳ್ಳೋಣ. So next session ಅಲ್ಲಿ we will solve the problems. So cost of equity, it is the annual cost payable by a company on its equity shares. Equity shares ಮೇಲೆ ಎಷ್ಟು ಕಾಸ್ಟ್ ಅನ್ನ ಅದು ಪೇಮೆಂಟ್ ಮಾಡ್ತಿದೆ, means returns. Originally it was considered to be dividend per share, divided by the face value of the share. So normally ನಾವು ಏನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ it was considered to be dividend, ಎಷ್ಟು ಡಿವಿಡೆಂಟ್ ಕೊಡ್ತಾ ಇದೀವಿ divided by number of face value of the shares. ಫೇಸ್ ವ್ಯಾಲ್ಯೂ ಎಷ್ಟಿದೆ ಆ ಫೇಸ್ ವ್ಯಾಲ್ಯೂ ಮೇಲೆ ಎಷ್ಟು ಡಿವಿಡೆಂಟ್ ಕೊಡ್ತೀವಿ ಅದ್ರ ಮೇಲೆ ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ. Dividend is declared at a certain percentage on the face value of shares. So dividend is ಯಾವತ್ತು ಡಿಕ್ಲೇರ್ ಮಾಡುವಂಥದ್ದು certain percentage. ಅವಾಗ ಹೇಳಿದಂಗೆ 10 rupees ಪರ್ ಶೇರ್ ಅದು ಫೇಸ್ ವ್ಯಾಲ್ಯೂ ಇದ್ರೆ ಅದಕ್ಕೆ 20% ತಿಳಿದ್ರೆ ಸೊ ಎಷ್ಟು 2 rupees ಪ್ರಕಾರ ನಾವು ಡಿವಿಡೆಂಟನ್ನು ಕೊಡ್ತಾ ಇರ್ತೀವಿ. ಸೊ therefore this was a dividend divided face value of the shares. Subsequently many other factors entered into its computation. ಸೊ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೂಡ ಈ ಒಂದು ಡಿವಿಡೆಂಡ್ಸ್ ಅಲ್ಲಿ ಎಂಟ್ರಿ ಆಗಿದೆ. The simplicity and certainty of computation are lost in the process of considering these different factors. So ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಓನ್ಲಿ ನಾಟ್ ಓನ್ಲಿ ಫೇಸ್ ವ್ಯಾಲ್ಯೂ ಮತ್ತೆ ಡಿವಿಡೆಂಟ್ ಪರ್ಸೆಂಟೇಜ್ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾರ್ಮಲಿ 3 ಮೆಥಡ್ಸ್ ಅಲ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಡಿವಿಡೆಂಟ್ ಯೀಲ್ಡ್ ಮೆಥಡ್, ಡಿವಿಡೆಂಟ್ ಗ್ರೋತ್ ಮೆಥಡ್, ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್. ಸೊ ಇಲ್ಲಿ 3 ಮೆಥಡ್ ಕೊಟ್ಟಿದ್ದಾರೆ. ಸೊ 3 ಮೆಥಡ್ ಅಲ್ಲಿ ನಾವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡಿವಿಡೆಂಟ್ ಯೀಲ್ಡ್ ಮೆಥಡ್ ಅಂತ ಹೇಳಿದ್ರೆ ಅವ್ರ ಹೋಲ್ಡರ್ ಇದೇನಿದೆ ಡಿವಿಡೆಂಟ್ನ ಫೇಸ್ ವ್ಯಾಲ್ಯೂ ಮೇಲೆ ಕೊಡುವಂಥದ್ದು. ಡಿವಿಡೆಂಟ್ ಗ್ರೋತ್ ಮೆಥಡ್, ಡಿವಿಡೆಂಟ್ ಇಲ್ಲಿ ಶೇರ್ಸ್ಗಳು ಗ್ರೋತ್ ಆಗ್ತಾ ಇರುತ್ತೆ, ನಾವು ಅಲ್ಲಿ ಡಿವಿಡೆಂಟ್ಸ್ಗಳನ್ನ ವಾಪಸ್ ತಗೊಳ್ಳಲ್ಲ. ಸೊ ಆ ಟೈಮಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋಂಥದ್ದು. ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್, ಸೊ ರೇಷಿಯೋ ಬೇಸಿಸ್ ಮೇಲೆ ನಾವು ಕಾಸ್ಟ್ ಆಫ್ ಈಕ್ವಿಟಿನ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದೀಸ್ ಆರ್ ದ 3 ಮೆಥಡ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಟ್ರೈ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆನ್ ಡಿವಿಡೆಂಟ್ ಯೀಲ್ಡ್ ಮೆಥಡ್. ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಬೈ ಒನ್ ನೆಕ್ಸ್ಟ್ ಕ್ಲಾಸ್ ಸೆಷನಲ್ಲಿ ಡಿವಿಡೆಂಟ್ ಯೀಲ್ಡ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ.